ಒಂದು ಸುದೀನ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. ಅದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು, ಲ್ಯಾಂಡ್ ಮಾರ್ಕ್ ಡಿಸಿಷನ್ ಆಗಿದೆ ಅಂತ ಹೇಳ್ಬೋದು. ಒಂದು ಹಿಸ್ಟ್ರಿ, ನಾವೇನು ಬಹಳ ವರ್ಷಗಳಿಂದ ಕನಸನ್ನ ಕಾಣ್ತಾ ಇದ್ವಿ, ನಮ್ಮ KGF ಜನ ಪರಿತಪಿಸ್ತಾ ಇದ್ರು, ಅವ್ರ ಬೇಡಿಕೆ ಆಗಿತ್ತು, ಅವ್ರ ಕನಸಾಗಿತ್ತು, ಪ್ರತಿದಿನ ಪರಿತಪಿಸುವಂತ ಒಂದು ವಾತಾವರಣ ಇತ್ತು. ಅಂತ ದಿನ ಇವತ್ತು ಕೂಡ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಕಮಿಷನರ್ ಆದಿಯಾಗಿ ಇವರೆಲ್ಲರ ಸಹಕಾರದಿಂದ ಏನನ್ನ ಯಶಸ್ವಿ ಆಗಿದ್ದೀವಿ, ಏನು ಲ್ಯಾಂಡ್ ಮಾರ್ಕ್ ಏನಾಗಿದೆ KGF ಅಂತಂದಾಗ ಎಲ್ಲ ಗೌರವಾನ್ವಿತ ಸದಸ್ಯರು, ನಗರಸಭೆ ಸದಸ್ಯರು, ಪತ್ರಿಕೆ ಮಾಧ್ಯಮದವರು. ಯಾಕೆ ಪತ್ರಿಕೆ ಮಾಧ್ಯಮದವ್ರನ್ನ ನಾವು ಗೌರವವಾಗಿ ಸಭ್ಯವಾಗಿ ನಡ್ಕೋಬೇಕಂದ್ರೆ, ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇರುತ್ತೆ ಅದ್ರ ಬಗ್ಗೆ ಪದೇ ಪದೇ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ನಾವೆಲ್ಲರೂ ಬೇಜವಾಬ್ದಾರಿ ತೋರಿಸಿದಾಗ ಅವರ ಕಠಿಣ ಪದಗಳನ್ನು ಬಳಸುವಾಗ ಪೆನ್ನನ್ನು ಬಹಳ ಸೂಕ್ಷ್ಮವಾಗಿ ಬಳಸಿ ನಮ್ಮನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ. ತಪ್ಪಲ್ಲ, ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಒಬ್ಬರು ನಡೆಯುವಂಥ ದಾರಿಯಲ್ಲಿ ಅಂದರೆ ಎಡುಬೋದು, ಗೊತ್ತಿಲ್ಲದೋ ತಪ್ಪು ಆಗ್ಬೋದು ಅಂತ ಆಗಬಾರ್ದು. ಕೆಲವೊಂದು ಜವಾಬ್ದಾರಿ ಸ್ಥಾನದಲ್ಲಿರುವಾಗ ಅಂತ ಒಂದು ಮಾಧ್ಯಮ ಬಹಳ ಜವಾಬ್ದಾರಿ ಸ್ಥಾನವನ್ನು ತಗೊಳ್ಳುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ 199 ಭಾಗ ನನ್ನ ಜೊತೆಯಲ್ಲಿರ್ತಾರೆ, ನನ್ನನ್ನು ತಿದ್ದುವಂಥ ಪ್ರಯತ್ನ ಮಾಡಿದಾಗ ಅದನ್ನು ಅದೇ ರೀತಿ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ, ಪತ್ರಿಕೆ ಮಾಧ್ಯಮ ಮತ್ತು ಅದನ್ನು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗುವಂಥವ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರುವವರಿಗೆ ಬಹಳ ಗೌರವ ಇದೆ. ಯಾಕೆ ಅಂದರೆ ಸಮಸ್ಯೆ ಏನು, ಆ ಕ್ಷೇತ್ರದಲ್ಲಿ ಸಮಸ್ಯೆ ಏನಿದೆ, ಏನು ಅವಶ್ಯಕತೆ ಇದೆ, ಬೇಡಿಕೆ ಏನಿದೆ, ನಮ್ಮ ಕುಂದುಕೊರತೆಗಳೇನು, ಯಾಕೆ ಕುಂದುಕೊರತೆಗಳಿದೆ ಜಾಸ್ತಿ ಅನ್ನುವಂಥ ವಿಚಾರದಲ್ಲಿ ಹಂತವಾಗಿ ಪದೇ ಪದೇ ಅವರು ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಬೆಳಕು ಚೆಲ್ದಾಗೇನೆ ನಮ್ಮ ಜವಾಬ್ದಾರಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು, ನಮ್ಮ ಡ್ಯೂಟೀಸ್ ಏನು ಅಂತ ನಮಗೆ ಅರ್ಥ ಆಗೋದು. ಡ್ಯೂಟೀಸ್ ಗೊತ್ತಿದೆಯೋ ಗೊತ್ತಿಲ್ವೋ, 50 ವರ್ಷಗಳ ಕಾಲ ಮೈ ಮರೆತು ಕೂತಿದ್ದಂಥ KGF ಅಲ್ಲಿ ಏನಿದೆ, ಏನು ರಿಸೋರ್ಸಸ್ ಇದೆ, ಏನು ಸಂಪತ್ತಿದೆ ಅನ್ನುವಂಥ ವಿಚಾರವಾಗಿ ತಿಳುವಳಿಕೆನೇ ಇರಲಿಲ್ಲ, ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿರಲಿಲ್ಲ ಜನಪ್ರತಿನಿಧಿಗಳು. ಆದರೆ ಒಂದು ಅವಕಾಶ ಅಂತ ಒಂದು ಹೆಣ್ಮಗುಗೆ ಕೊಡ್ತೀವಿ. ಈ ಮಣ್ಣಲ್ಲಿ ಹುಟ್ಟಿರುವಂಥ ಹೆಣ್ಮಗುಗೆ ಈ ಮಣ್ಣಿನ ಋಣ ತೀರಿಸೋ ಒಂದು ಅವಕಾಶ ದೇವರು ಕೊಟ್ಟಾಗ ನಾನು ಖಂಡಿತವಾಗೂ ಆ ಅವಕಾಶನ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೀನಿ. ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಇವತ್ತು KGF ಅಲ್ಲಿ. ಕೋಲಾರಲ್ಲಿ ನೋಡ್ತಾ ಇದ್ವಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇರುವಂಥದ್ದು, ನರಸಾಪುರದಲ್ಲಿ ನೋಡ್ತಿದ್ವಿ, ವೇಮಗಲಲ್ಲಿ ನೋಡ್ತಿದ್ವಿ. 50 ವರ್ಷದ ಹಿಂದೆ KGF ಅಲ್ಲಿ ಸಾವಿರಾರು ಕುಟುಂಬಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಿರುವಂಥ KGF ಅಲ್ಲಿ ಒಂದು ಇಂಡಸ್ಟ್ರಿ ತರಕ್ಕಾಗ್ಲಿಲ್ವಲ್ಲ ಅಂತ ನಾನು ಕಳೆದ 5 ವರ್ಷನೂ ಪರಿತಪಿಸ್ತಾ ಇರಲಿಲ್ಲ, ತಪಸ್ ಮಾಡ್ತಾ ಇದ್ದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಮನವಿ ಮಾಡ್ತಾ ಇದ್ದೆ, ಬೇಡಿಕೆ ಇಡ್ತಾ ಇದ್ದೆ, ಕನ್ವಿನ್ಸ್ ಮಾಡ್ತಾ ಇದ್ದೆ, ಪ್ರಯತ್ನ ಮಾಡ್ತಾ ಇದ್ದೆ, ಸಬ್ಮಿಟ್ ಮಾಡ್ತಾ ಇದ್ದೆ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, KGFಗೆ ಏನು ಅವಶ್ಯಕತೆ ಇದೆ, ನಮ್ಮ ಬೇಡಿಕೆ ಏನು, ನಮ್ಮ ಜನಕ್ಕೆ ಏನು ಬೇಡಿಕೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಆಗಿಂದಾಗ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಇಂಡಸ್ಟ್ರಿ ಸುಮ್ಮನೆ ಬರುತ್ತಾ, ರಿಸೋರ್ಸ್ ಏನಿದೆ ಅಂತ ಕೇಳಿದ್ರು. ರಿಸೋರ್ಸ್ ಏನಿದೆ KGF ಅಲ್ಲಿ ಇಂಡಸ್ಟ್ರೀಸ್ ತರಕ್ಕೆ ಅಂತ, ರಿಸೋರ್ಸ್ ಏನಿದೆ ಅಂತಂದಾಗ ನಮ್ಮಲ್ಲಿ ಏನು ಅವೈಲಬಿಲಿಟಿ ಲ್ಯಾಂಡ್ ಇದೆ ಅಂತ ಇದ್ದಾಗ ಯಾರು ಕೇಳಿದ್ರು ಮೈನಿಂಗ್ ಲ್ಯಾಂಡ್ ಇದೆ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಏನೂ ಇಲ್ಲ ಅಂತಂದ್ರು. ಹತಾಶಲಾದೆ. ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ನಾವೊಂದು 2,000 5,000 ಎಕರೆ ಜಾಗ ಯಾವತ್ತಪ್ಪ ತರೋದು, ಮೈನ್ಸ್ ತುಂಬ ಡಿಸ್ಪ್ಯೂಟ್ ಇದೆ, ಕೋರ್ಟಲ್ಲಿ ಇಶ್ಯೂ ಸೆಟ್ಲ್ ಆಗೋವರೆಗೂ ನಿಮಗೆ ಜಾಗ ಹಸ್ತಾಂತರ ಆಗಲ್ಲ ಅಂತ ಎಷ್ಟೆಲ್ಲ ಹೇಳಿದ್ರು. ಅದು ಒಂದು 6 ತಿಂಗಳು ವರ್ಷ ಖಂಡಿತ ಅದನ್ನು ಪ್ರಯತ್ನ ಮಾಡಿದ್ವಿ. ಏನು ಪ್ರಯತ್ನ ಮಾಡಿದ್ರು, ಅದು ಕೋರ್ಟಲ್ಲಿ ಸೆಟಲ್ಮೆಂಟ್ ಆಗೋವರೆಗೂ ಕೂಡ ಆ ಜಾಗ ಸ್ಟೇಟ್ ಗೌರ್ಮೆಂಟ್ ತಗೊಳಕ್ಕಾಗಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಬಂತು. ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಜಾಗ ಯಾವುದಿದೆ ಅಂತಂದಾಗ ನಾನು ಈ ದಿನದಲ್ಲಿ ಎಷ್ಟು ಜನ DC ಅವ್ರನ್ನ ನಾನು ಆಗಿಂದಾಗ ಸಂಪರ್ಕ ಮಾಡಿದಾಗ ಮೈನ್ಸ್ ಜಾಗ ಎಷ್ಟಿದೆ ಸರ್ವೆ ಮಾಡ್ಕೊಳಕ್ಕಾಗುತ್ತಾ, ಮೈನ್ಸ್ ಜಾಗ ಬಿಟ್ಟು ನಮ್ಮ ಸರ್ಕಾರದ ಏನಾದರೂ ಜಾಗ ಇದ್ದು ಹುಡ್ಕೊಡುವಂಥ ಪ್ರಯತ್ನ ಮಾಡೋಕ್ಕಾಗತ್ತಾ ಅನ್ನೋಂಥ ಪ್ರಯತ್ನ ಮಾಡಿದಾಗ ಮಂಜುನಾಥ್ ಅವರು ಇರ್ಬೋದು, DC ಅವರು ಮಂಜುನಾಥ್, ಸೆಲ್ವಕುಮಾರ್ ಅವರು, ಇವತ್ತಿರುವಂಥ DC ಅವರು ಇರ್ಬೋದು, ಇವತ್ತು ಅಕ್ರಮ್ ಪಾಷಾ ಅವರಿದ್ದಾರೆ. ಈ ಥರ 4-5 ಜನ DC ಅವರು ಖಂಡಿತ ಯಾವ ಜಾಗದಲ್ಲಿ ಬಂದು ಕೂತ್ಕೊಂಡ್ರು ಅವರು ನಮ್ಮ KGFಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ದೂರದೃಷ್ಟಿಯಿಂದ, DC ಮಂಜುನಾಥ್ ಇರ್ಬೋದು, ಆಮೇಲೆ DC ಅವ್ರ ಸೆಲ್ವಮಣಿ ಇರ್ಬೋದು, ಬರೀ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಅವ್ರ ಸಹಕಾರನೇ ಕೊಡಲಿಲ್ಲ. ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಪ್ಲಾಂಟ್ ತರುವಂಥ ಸಂದರ್ಭದಲ್ಲಿ ನಮ್ಮದೇ ಸರ್ಕಾರ ಇಲ್ಲದೆ ಇದ್ದಾಗ ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಇದ್ದರೂ ಇಲ್ಲದೆ ಹೋದ್ರು ನಮ್ಗೆ ಆಕ್ಸಿಜನ್ ಪ್ಲಾಂಟ್ ಕೊಡಿಸುವಂಥದ್ರಲ್ಲಿ KGFನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರು
ಬಹಳ ಆಸಕ್ತಿ ವಹಿಸಿದ್ರು, ಜವಾಬ್ದಾರಿಯಿಂದ ನಡ್ಕೊಂಡು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಪ್ರಯತ್ನ ಮಾಡೋದು. ಯಾಕಂದರೆ ಈ ದಿನ ಅವ್ರನ್ನ ನಾನು ನೆನೆಸದೇ ಹೋದ್ರು ತಪ್ಪಾಗುತ್ತೆ. ಇದೊಂದು ಪ್ರಯತ್ನ. ಇದನ್ನ ನಾನು ಈ ಕಾರ್ಯರೂಪಕ್ಕೆ ತರಬೇಕಂದ್ರೆ ನನ್ನ ದಾರಿಯಲ್ಲಿ ಯಾರ್ಯಾರು ನನ್ನ ದಾರಿಗೆ ಸಹಕಾರವಾಗಿ ನಿಂತಿದ್ದಾರೆ ಅವ್ರನ್ನ ನೆನೆಸದೇ ಹೋದ್ರೆ ಬಹಳ ತಪ್ಪಾಗುತ್ತೆ. ವಿಜಯ್ ಭಾಸ್ಕರ್ ಆದಿಯಾಗಿ ಚೀಫ್ ಸೆಕ್ರೆಟರಿ ಅವರು, ವಂದಿತಾ ಶರ್ಮಾ ಅವ್ರಿಗೂ ಅಂದ್ರೆ ವಿಜಯ್ ಭಾಸ್ಕರ್ ಅವರು ಇದ್ದಾಗ ನಾನು ಇದೊಂದು ಪ್ರಯತ್ನ ಮಾಡಿದ್ದು. ಅವರು ಚೀಫ್ ಸೆಕ್ರೆಟರಿ ಅವರು, ಅವರಿಗೆ CM ಎಷ್ಟು ಅಧಿಕಾರ ಇರುತ್ತೆ ಅಷ್ಟೇ ಅಧಿಕಾರ ಅವ್ರಿಗಿರುತ್ತೆ. ಅಫಿಷಿಯಲ್ ಆಗಿ ಎಲ್ಲ IAS ಆಫೀಸರ್ಸು, ಪ್ರಿನ್ಸಿಪಲ್ ಸೆಕ್ರೆಟರೀಸು ಎಲ್ಲ ಅವ್ರ ಕಂಟ್ರೋಲ್ಗೆ ಬರ್ತಾರೆ. ಯಾರು ಕಂಟ್ರೋಲ್ಗೆ ಬರ್ತಾರೆ? ಏನೇ ಸಮಸ್ಯೆ ಬಂದಾಗ ನಾವು ಅಫಿಷಿಯಲ್ ಆಗಿರುವಂಥ ವಿಚಾರ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡುವಂಥದ್ದು, ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮುಖಾಂತರನೇ ನಾವು ಮಾಡಬೇಕಾಗತ್ತೆ. ನೇರವಾಗಿ ನಾವು ಮಾಡೋಕ್ಕಾಗಲ್ಲ. ಅವ್ರ ಮುಖಾಂತರ ಮಾಡಿದ್ರೆ ವೇಟೇಜ್ ಇರುತ್ತೆ. ಯಾಕೆ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದೇ ಒಂದು ನಮ್ಮ ರಾಜ್ಯ ಸರ್ಕಾರದ ಲೆಟರ್ಸ್ನ ಕರೆಸ್ಪಾಂಡೆನ್ಸ್ ಮಾಡಬೇಕು ಅಂದರೆ, ಪ್ರಾಬ್ಲಮ್ಸ್ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದರೆ, ಏನು ಇಶ್ಯೂಸ್ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಅಂದರೆ, ನನ್ನ ಲೆಟರ್ ಜೊತೆ ಚೀಫ್ ಸೆಕ್ರೆಟರಿ ಅವರ ಲೆಟರ್ ಎನ್ಕ್ಲೋಸ್ ಮಾಡಿದಾಗ ಅದಕ್ಕೆ ವೇಟೇಜ್ ಇರುತ್ತೆ. ಸೊ ಆ ಒಂದು ಪ್ರಯತ್ನ ನಾನು ಮೈನ್ಸ್ ಲ್ಯಾಂಡ್ ತಗೊಳ್ಳೋವಂಥ ಪ್ರಯತ್ನದಲ್ಲಿ ನಾನು ಮಾಡ್ತಾ ಇದ್ದಾಗ ನನಗೆ ಅನುಭವಕ್ಕೆ ಬಂತು ಹೇಗೆ ಅಂತ. ಆ ಸಂದರ್ಭದಲ್ಲಿ ಮೈನ್ಸ್ ಲ್ಯಾಂಡ್ನ ನಾವು ಗ್ರೌಂಡ್ ಸರ್ವೆ ಮಾಡಿದಾಗ ರಾಜ್ಯ ಸರ್ಕಾರದ ಜಾಗ ಎಲ್ಲಿದೆ, ಆಮೇಲೆ ಆ ಬೆಮೆಲ್ಗೆ ಕೊಟ್ಟಿರುವಂಥ ಜಾಗ ಯಾವುದು ಅಂತ ಹುಡುಕುವಂಥದ್ರಲ್ಲಿ ಯಶಸ್ವಿ ಆಗ್ತೀವಿ. ಅವರಲ್ಲಿ ಎಕ್ಸಸ್ ಲ್ಯಾಂಡ್ ಏನಿದೆ ಅದನ್ನು ಅವರು ಆಕ್ಷನ್ ಮಾಡಬೇಕು ಅನ್ನುವಂಥ ಯೋಚನೆಗೆ ಬಂದಾಗ ಅವ್ರು ಪೇಪರ್ಸ್ ಹುಡುಕಿದಾಗ ಗೊತ್ತಾಗುತ್ತೆ ಅದು ಅವ್ರು ಯಾರಿಗೂ ಸೇಲ್ ಡೀಡ್ ಮಾಡಿಕೊಡೋಕ್ಕಾಗಲ್ಲ. ಅದು ಸರ್ಕಾರ ಅವರಿಗೆ ಕೆಲವೊಂದು ಕಂಡೀಷನ್ಸ್ ಹಾಕಿ 1964 ಅವರಿಗೆ ಈ ಥರ ಕಂಡೀಷನ್ಸ್ ಹಾಕಿ 1800 ಅಥವಾ 1900 ಎಕರ್ಸ್ನ ಅವರಿಗೆ 20 years ಅಲ್ಲೋ ಅಥವಾ 10 years ಅಲ್ಲೋ ನೀವು ಇಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಈ ಜಾಗ ಏನಾದರೂ ನೀವು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಯಾವ ಪರ್ಪಸ್ಗೆ ಕೊಟ್ಟರೆ ಅದು ವಾಪಸ್ ತಗೊಳ್ಳೋದಕ್ಕೆ ಅನ್ಕಂಡೀಷನಲ್ ಆಗಿ ವಾಪಸ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಅದು ಹಾಕಿರ್ತಾರೆ. ಅವಾಗ ಆ ಜಾಗ ನೀವು ಮಾಡೋಕ್ಕಾಗಲ್ಲ. ಮತ್ತೆ ಸರ್ಕಾರಕ್ಕೆ ವಾಪಸ್ ಕೊಡುವಂಥ ಪ್ರಕ್ರಿಯೆಯಲ್ಲಿ ಯಾಕೆ ನಾನು 3-4 ಜನ DC ಅವ್ರ ಹೆಸರು ಹೇಳಿದ್ರೆ, ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಪದೇ ಭೇಟಿ ಆದಾಗ, ಬಿಡಿ ಮೇಡಮ್ ನಮ್ಮ ರಾಜ್ಯ ಸರ್ಕಾರದ್ದೇ ಜಾಗ ಇದೆ, 1000 acres ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ, ನೀವು ನಿರಾಶೆ ಆಗಬೇಡಿ, ನಾವು ಎಲ್ಲ ಪ್ರಯತ್ನ ಮಾಡಿ ನಮ್ಮಲ್ಲಿರುವಂಥ ರಿಸೋರ್ಸಸ್ನ ಫಸ್ಟ್ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತಂದಾಗ ನಮ್ಗೆ ಈಗ ಒಂದು 993 acres ಇರುವಂಥ ಒಂದು ಅಸೆಟ್ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಇದಕ್ಕೆ ಏನು ಬಂಡವಾಳ ಹಾಕುವಂಥದ್ದಿರಲ್ಲ, ಅಂದರೆ ಇನ್ವೆಸ್ಟ್ ಮಾಡುವಂಥದ್ದಿರಲ್ಲ. ಸರ್ಕಾರದ ಓನ್ ಲ್ಯಾಂಡ್ ಆಗಿರೋದ್ರಿಂದ ವಾಪಸ್ ತಗೊಂಡು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಮಾಡ್ಬೋದು ಅನ್ನುವಂಥ ಒಂದು ಕನಸು ಕಂಡಿದ್ದು ಆ ಒಂದು ಸಂದರ್ಭದಲ್ಲಿ ಮಾತ್ರ. ಏನು ರಿಸೋರ್ಸಸ್ ಇದೆ ಅಂತಂದಾಗ, ನಮ್ಮಲ್ಲಿ ಏನು ರಿಸೋರ್ಸಸ್ ಇದೆ ಇಂಡಸ್ಟ್ರೀಸ್ ತರಕ್ಕೆ ಅಂತ ನನ್ನಲ್ಲಿ ಪ್ರಶ್ನೆ ಮಾಡ್ಕೊಂಡಾಗ ಎಲ್ಲಿ ಕೇಳಿದ್ರು ಮೈನ್ಸ್ ಲ್ಯಾಂಡ್ ಅಂತ ಹೇಳ್ತಿದ್ರು. ಎಲ್ಲಿ ಕೇಳಿದ್ರು DC ಅವ್ರ ಸಹಾಯದಿಂದ ಸರ್ವೆ ಮಾಡಿದಾಗ, ಮತ್ತೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟ್ಸ್ನ ಎಲ್ಲ ಹುಡುಕಿ ಇದೆಯಾ ನಿಜಾನ ಎಲ್ಲ ಬಳಕೆ ಆಗಿಲ್ವಾ ಅಂತಂದಾಗ ನಮಗೆ ಕರೆಕ್ಟಾಗಿ 973 acres ಉಳಿಕೆ ಇದೆ ಅಂತ DC ಅವರ ಆದೇಶದ ಮೇಲೆ, ಅವರ ಸರ್ಕಾರದ ಮೇಲೆ ಇಲ್ಲಿರುವಂಥ ತಹಸೀಲ್ದಾರ್ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, RA ಇರ್ಬೋದು ಹುಡುಕಿದಾಗ ನಮಗೆ 973 acres ಅವೈಲಬಿಲಿಟಿ ಲ್ಯಾಂಡ್ ಅವೈಲಬಿಲಿಟಿ ಅಂದರೆ ಬೆಮೆಲ್ ಅವರು ಯುಟಿಲೈಸ್ ಮಾಡದೆ ಉಳ್ಕೊಂಡಿರುವಂಥದ್ದು 55 ವರ್ಷದಿಂದನೂ ಹಾಗೆ ಇದೆ ಅನ್ನುವಂಥ ಸತ್ಯ, ಕರಾಳವಾಗಿರುವಂಥ ಸತ್ಯ. ಎಷ್ಟು ಕಾಳಜಿ ಇರಬೇಕು ಊರಿನ ಬಗ್ಗೆ, ಯಾವುದು ನಮ್ಮ ಜವಾಬ್ದಾರಿ, ನಮ್ಮ ಶ್ರದ್ಧೆ ಏನು, ನಾವು ದೂರದೃಷ್ಟಿ ಏನು ಅನ್ನುವಂಥದ್ದು ಇದರಲ್ಲಿ ಅರ್ಥ ಆಗುತ್ತೆ. ಸೊ ನಾವು ಅದನ್ನು ಹುಡುಕುವಂಥದ್ರಲ್ಲಿ ಯಶಸ್ವಿಯಾಗಿ ನಮಗೆ ಆವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಸರ್ಕಾರವಾಗಿ ಎಲ್ಲ ಸಂದರ್ಭದಲ್ಲೂ ನಿಂತು, ಎಲ್ಲರೂ ಅಲ್ಲ ಕೆಲವೊಂದು ಜನ ದೂರದೃಷ್ಟಿ ಇರುವಂಥವ್ರು ಬಡವ್ರ ಪರವಾಗಿ, ನಮ್ಮ ತಾಲೂಕಲ್ಲಿರುವಂಥ ಕಾರ್ಮಿಕರ ಪರವಾಗಿ ಯಾರಿಗ ದೂರದೃಷ್ಟಿ ಇತ್ತು ಅವರು ನಮ್ಮ ಜೊತೆ ಕಳಕಳಿಯಿಂದ ನಡ್ಕೊಂಡ್ರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಪ್ರಯತ್ನ ಮಾಡಿದ್ದು 2018-19 ನಾನು ಪ್ರಯತ್ನ ಮಾಡಿದೆ. ಆ ಪ್ರಯತ್ನ ಇವತ್ತವರೆಗೂ ನಾನು ನಿಲ್ಲಿಸ್ತಿಲ್ಲ. ಈ ಕ್ಷಣದವರೆಗೂ ನಿನ್ನೆ ಸಂಜೆವರೆಗೂ ಕೂಡ ನಾನು ನಿಲ್ಲಿಸ್ತಿಲ್ಲ. ಆ ಜಾಗನ ಪದೇ ನಮ್ಮ ಸರ್ಕಾರ ಇಲ್ಲಿ ಹಿಂದೆ ಹೋಗ್ಲಿ ನಾನು ಪ್ರಸ್ತಾವನೆ ಕೊಡ್ತಾ ಇದ್ದೆ. ಏನು ಅವೈಲೇಬಲ್ ಲ್ಯಾಂಡ್ ಇದೆ ಬೆಮೆಲಿಂದ ವಾಪಸ್ ತಗೊಂಡಿರೋದು ಅದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು, ಇಂಡಸ್ಟ್ರೀಸ್ ಬರಬೇಕು. KGF ಅಲ್ಲಿ ಪ್ರತಿದಿನ ಬೆಳಗ್ಗೆ 15-20 ಸಾವಿರ ಜನ ತಮ್ಮ ಜೀವನನ
ತಮ್ಮ ಜೀವನಕ್ಕೋಸ್ಕರ ಬೇರೆ ಊರುಗಳಲ್ಲಿ ಹೋಗಿ ಕಷ್ಟಪಡ್ತಾ ಇದ್ದಾರೆ, ಅವತ್ತು ಕುಟುಂಬನ ಪೋಷಣೆ ಮಾಡೋದಕ್ಕೋಸ್ಕರ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಹೋಗ್ತಾ ಇದ್ದಾರೆ, ಲೈವ್ಲಿಹುಡ್ಗೋಸ್ಕರ ಹೋಗ್ತಾ ಇದ್ದಾರೆ, ತುಂಬಾ ಸ್ವಾಭಿಮಾನವಾಗಿ ತಮ್ಮ ಕುಟುಂಬನ ಪೋಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಈ ಕಷ್ಟಗಳಿಂದ ದೂರ ಇರ್ಬೇಕಂದ್ರೆ ಈ ಜಾಗನ ಬೇರೆ ಯಾವುದೇ ಪರ್ಪಸ್ ಯುಟಿಲೈಸ್ ಮಾಡೋಂಗಿಲ್ಲ, ಹೌಸಿಂಗ್ ಯುಟಿಲೈಸ್ ಮಾಡೋಂಗಿಲ್ಲ, ಬೇರೆ ಏನೇನಕ್ಕೂ ಸ್ಕೀಮ್ ಯುಟಿಲೈಸ್ ಮಾಡ್ತಾರೆ. ಯುಟಿಲೈಸ್ ಮಾಡಕೂಡ್ದು ಅಂತ ಹಠ ಮಾಡಿಕೊಂಡು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿ ಅಂತ ಅವತ್ತು ಆ ಪ್ರಪೋಸಲ್ ತಗೊಂಡೆ. ಮಿಕ್ಕಿದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, DC ಅವ್ರು ಏನಿರ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅವ್ರ ಕಡೆಯಿಂದಲೂ ಒಂದು ಪ್ರಪೋಸಲ್ ಕೊಡಿಸ್ಬೇಕು. ಯಾಕೆ KGF ಜಾಗ ಇಂಡಸ್ಟ್ರೀಸ್ ಬರಕ್ಕೆ ಯೋಗ್ಯವಾಗಿದೆ, ನಾಳೆ ಇಂಡಸ್ಟ್ರೀಸ್ ಈ ಜಾಗದಲ್ಲಿ ಬರ್ಬೋದು, ಯಾಕೆ ಇದು ಯೋಗ್ಯವಾಗಿದೆ ಅನ್ನುವಂಥ ಒಂದು ಅವರು ಕೂಡ ಒಂದು ಪರಿಚಯ ಅಂದ್ರೆ ಒಂದು ಬ್ರೀಫ್ ನೋಟ್ ಕೊಡ್ಬೇಕಾಗತ್ತೆ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ. ಅವಾಗ ಪದೇ ಪದೇ ಯಾರೇ DC ಬಂದ್ರು ಆ ಜಾಗದಲ್ಲಿ KGF ಕೂಡ ಇಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡೋದಕ್ಕೆ ಯೋಗ್ಯವಾಗಿದೆ. ಯಾಕೆ ಅಂದ್ರೆ 3 ಸ್ಟೇಟ್ಸ್ಗೆ ಕನೆಕ್ಟಿವಿಟಿ ಇದೆ. ಬ್ಯಾಂಗ್ಳೂರ್ ಟು ಚೆನ್ನೈ ಅದೊಂದು ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಬಂದಿದೆ, ಬ್ಯಾಂಗ್ಳೂರ್ ಟು ಚೆನ್ನೈ. ಅದಾದ್ಮೇಲೆ ಚೆನ್ನೈ 230 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದ್ರಿಂದ 2 hours ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ಬ್ಯಾಂಗ್ಳೂರಿಂದ ಏರ್ಪೋರ್ಟ್ ಎಷ್ಟು ಟೈಮಲ್ಲಿ ಟ್ರಾವೆಲ್ ಮಾಡ್ತೀವಿ, ಬ್ಯಾಂಗ್ಳೂರಿಂದ ಏರ್ಪೋರ್ಟ್ ಹೋಗ್ಬೇಕಂದ್ರೆ ಏನು ಟೈಮ್ ಬೇಕೋ ಅದೇ KGF ಇಂದ ಚೆನ್ನೈಗೆ ಹೋಗ್ಬೇಕಂದ್ರೆ ಅಷ್ಟೇ ಟೈಮಲ್ಲಿ ನಾವು ರೀಚ್ ಆಗ್ತೀವಿ. ಅಷ್ಟೇ ಟೈಮಲ್ಲಿ ಏರ್ಪೋರ್ಟ್ಗೂ ರೀಚ್ ಆಗ್ತೀವಿ. ನಾವು ಚೆನ್ನೈಗೆ ಅಲ್ಲ, ಏರ್ಪೋರ್ಟ್ ಕೂಡ ನಾವು ರೀಚ್ ಆಗ್ತೀವಿ. ಆ ಕನೆಕ್ಟಿವಿಟಿ ನಮ್ಮಲ್ಲಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋವಂಥದ್ದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ, ಎಜುಕೇಟ್ ಮಾಡಿದ್ವಿ ಸರ್ಕಾರಕ್ಕೆ. ನಮ್ಮೂರಿಗೆ ಏನ್ ಸಮಸ್ಯೆ ಇದೆ, ಏನ್ ಬೇಡಿಕೆ ಇದೆ, ಏನ್ ಬೇಕು ಬೇಡ ಅಂತಾನೆ ಮಾತಾಡಿದ್ರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವರೇ ಊಹೆ ಮಾಡ್ಕೊಂಡು ಏನೋ ಕೊಡಕ್ಕೂ ಆಗಲ್ಲ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಬೇಕು ಇದು ಅಂತ ಅನ್ನುವಂಥದ್ದನ್ನ ಪ್ರಯತ್ನ ಮಾಡಬೇಕು. ಬಹಳ ದಿನಗಳ ಕನಸಾಗಿತ್ತು ನಂದು, ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು, ನಾನು ಅಧಿಕಾರದಲ್ಲಿ ಇದ್ದಾಗ ಇಂಡಸ್ಟ್ರೀಸ್ ತರಬೇಕು KGFಗೆ ಅನ್ನುವಂಥದ್ದು ಇನ್ನೂ ಕನಸು ನನಗೆ ದೊಡ್ಡದಾಗಿತ್ತು. ಯಾವಾಗ ನಾನು ಆ ದೇವ್ರ ಕೆಲಸ ಪ್ರಯತ್ನ ಮಾಡಿದೆ, ರಾಜಗೋಪುರದ್ದು ಮನಸ್ಸಿಂದ ನಾನು ಪ್ರಯತ್ನ ಮಾಡಿದೆ, ದೇವ್ರ ಕೆಲಸ ಗೊತ್ತಲ್ಲ, ಅದೊಂದು ನಿನ್ನೆ ನನಗೆ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು ನನಗೆ ಇತಿಹಾಸ, ಲ್ಯಾಂಡ್ ಮಾರ್ಕ್, ಹಿಸ್ಟ್ರಿ. ನಿನ್ನೆ ಗೆಜೆಟ್ ನೋಟಿಫಿಕೇಶನ್ ಆಗಿರೋದು KGF ಅಲ್ಲಿರುವಂಥ 668 acres ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಡಿಕ್ಲೇರ್ ಮಾಡಿ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಹಾಕಿ KADBಗೆ ಹಸ್ತಾಂತರ ಮಾಡಿ KADB ಅವರು 50% ಆಫ್ ದ ಕಾಸ್ಟ್, ಇವತ್ತೇನು ಕಾಸ್ಟ್ ಇದೆ ರೆವಿನ್ಯೂ ಕಾಸ್ಟ್, ಅದರ 50% ದುಡ್ಡು ಕಟ್ಟಿ ಅದನ್ನ ಲ್ಯಾಂಡ್ ಅವ್ರು ಹಸ್ತಾಂತರ ಮಾಡ್ಕೊತಾರೆ. ಮತ್ತೆ KADB ಅವರು ಒಂದೊಂದು ಸ್ಟೇಜ್ ಅವ್ರ ಹಂತದಲ್ಲಿ ಟೆಂಡರ್ ನೋಟಿಫಿಕೇಶನ್ ಮಾಡಿ ದೊಡ್ಡ ದೊಡ್ಡದು PPP ಮಾಡೆಲ್ ಅಲ್ಲಿ ಆ 668 acres ಆಲ್ಮೋಸ್ಟ್ 670 acres ನ ಡೆವಲಪ್ ಮಾಡೋದಕ್ಕೆ ಟೆಂಡರ್ನ ಕರೀತಾರೆ. 6 months ಅಲ್ಲಿ ಡೆವಲಪ್ ಮಾಡ್ತಾರೆ. 6 to 8, 10 months ಅಲ್ಲಿ ಡೆವಲಪ್ ಮಾಡಿ ಇಂಡಸ್ಟ್ರಿಯಲಿಸ್ಟ್ಗೆ ಆ ಜಾಗನ ಅಲೋಕೇಟ್ ಮಾಡ್ತಾರೆ. ಅವ್ರ ಹತ್ರ 1000 ಇಂಡಸ್ಟ್ರಿಯಲಿಸ್ಟ್ ಲಿಸ್ಟ್ ಇರುತ್ತೆ, ಜಾಗ ಬೇಕು ನಮಗೆ, ಇಂಥ ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ಜಾಗ ಬೇಕು. 5 acres ಇಂದ 500 acres ವರೆಗೂ ಕೇಳುವಂಥ ಕಂಪನೀಸ್ ಲಿಸ್ಟ್ ಮಾಡಿರ್ತಾರೆ. ಟಾಟಾ ಕಂಪನಿ, ವಿಸ್ಟರ್ನ್ ಕಂಪನಿ, ಜಪಾನೀಸ್ ಕಂಪನಿ, ಆ ಥರ ಚೈನಾ ಕಂಪನಿ, ಯಾವ್ಯಾವ ಬೇಸ್ಡ್ ಕಂಪನೀಸು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಆ ಜಾಗದಲ್ಲಿ ಬಂದು ರಿಜಿಸ್ಟರ್ ಮಾಡಿರ್ತಾರೆ. ನಮ್ಗೆ ಜಾಗ ಬೇಕು, ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೀವಿ. ಎಷ್ಟಂದ್ರೆ 10 crores ಇಂದ 5,000 crores, 10,000 crores ವರೆಗೂ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟರ್ಸ್ದು ಅಡ್ರೆಸ್ಸು, ಅವ್ರ ರಿಕ್ವೈರ್ಮೆಂಟ್ಸು, ಅವ್ರಿಗೆ ಲ್ಯಾಂಡ್ ಏನು ಬೇಕಾಗಿದೆ, ಫೆಸಿಲಿಟೀಸ್ ಏನು ಬೇಕಾಗಿದೆ ಅಂತ ಅದನ್ನೆಲ್ಲ ರಿಜಿಸ್ಟರ್ ಮಾಡ್ತಾರೆ. ಎಲ್ಲಿ? KADBಯಲ್ಲಿ. ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಯಾರು ಡೆವಲಪ್ ಮಾಡ್ತಾ ಇರ್ತಾರೆ, ಇಂಡಸ್ಟ್ರಿಯಲ್ ಟೌನ್ಶಿಪ್ ಜಾಗ ಎಲ್ಲಿ ಡೆವಲಪ್ ಮಾಡ್ತಾ ಇರ್ತಾರೆ ಆ ಜಾಗದಲ್ಲೆಲ್ಲ ನಮ್ಗೆ ಜಾಗ ಬೇಕು, ನಮ್ಗೆ ಜಾಗ ಬೇಕು ಹಾಗೆ ಕೇಳಲ್ಲ, ಅವ್ರದ್ದು ರಿಜಿಸ್ಟರ್ ಮಾಡ್ತಾರೆ. ನಾವು ಈ ಕಂಪನಿ ಬೇಕು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನೂ ಕೆಲವೊಂದು ಕಂಪನೀಸ್ ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ದೊಡ್ಡ ಕಂಪನೀಸೇ ಮಾಡಬೇಕು ಅಂತ ಅಂದ್ಬಿಟ್ಟು. ಎಲೆಕ್ಟ್ರಿಕ್ ಮೂವಬಲ್ ಮೋಟರ್ಸು ಅದೇನೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಅದು ತೆಲಂಗಾಣ ಹೋಗಿರ್ತಿದ್ದ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಿದೆ. ನಾನು ನೆಕ್ಸ್ಟ್ ಅಂತ ಪ್ರಪೋಸಲ್ ಏನಾದ್ರು KGF ಬರ್ತಾ ಇದೆ ಅಂತ ನನಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಲ್ವಕುಮಾರ್ ಅವರು 2-3 months ಅಲ್ಲಿ ಲಿಸ್ಟ್ ಕೊಡ್ತೀನಿ. ಯಾವ್ಯಾವ ಬೇಸ್ಡ್ ಕಂಪನಿ ಕೋಟಿ ನಮನಗಳು ನಾನು KGF ಜನತೆಯ ಪರವಾಗಿ. ಉದ್ಯೋಗಕ್ಕೋಸ್ಕರ ತುಂಬಾ ಒದ್ದಾಡಿದ್ದೀವಿ, ತುಂಬಾ ಸ್ವಾಭಿಮಾನವಾಗಿ ಬದುಕುವಂತ ಪ್ರತಿಯೊಂದು ಕುಟುಂಬನೂ ಕೂಡ ಇದೊಂದು ನಿರೀಕ್ಷೆ. ರಾಜ್ಯ ಪತ್ರ ಮೇಲೆ ಇದೆ ನೋಡಿ, ಗುರುವಾರ 14 March ಗೆಜೆಟ್ ನೋಟಿಫಿಕೇಶನ್ ಯಾವತ್ತಾಗಿದೆ ನೋಡಿ. ಇದೊಂದು ಖುಷಿ ಯಾಕಾಯ್ತಂದ್ರೆ ನನ್ನ ದೇವ್ರ ಕೆಲಸನ ಅದೊಂದು ದೈವಿ ಸಂಕಲ್ಪ ಅನ್ಕೊಂಡು ಇದೆಲ್ಲರೂ ಕರೆದು ನನ್ನ ಮನಸ್ಸಿಂದ ಅಂದ್ರೆ ತುಂಬ ಮನಸ್ಸಿಂದ ನಾನು ದೇವ್ರ ಕೆಲಸ ಮಾಡಿದಾಗ ನನ್ಗೆ ಅನ್ನಿಸ್ತಾ ಇತ್ತು ಇರುವಂಥದ್ದು 190 ಫುಲ್ಫಿಲ್ ಮಾಡ್ಬೋದು, 80 ಫುಲ್ಫಿಲ್ ಮಾಡ್ಬೋದು. ಬಜೆಟ್ ಅಲ್ಲಿ
ಪ್ರಾಮಿಸ್ ಮಾಡಿದ್ರು, ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಗೆಜೆಟ್ ಅನ್ನೋದು ರೆಕಾರ್ಡ್, ಅದು ಹಿಸ್ಟ್ರಿ. ಅದು ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ KGF ಅಲ್ಲಿ ನನ್ನ ಸರ್ಕಾರ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಅವಕಾಶ ಕೊಟ್ಟ ಜನಗಳಿಂದ ಈ ಸಾಧನೆ ಆಗಿದೆ ಅಂತ ಕೂಡ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, KGF ತಾಲೂಕಿಗೆ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಇನ್ವೆಸ್ಟರ್ಸ್ ಬರ್ತಾರೆ, ಮಲ್ಟಿನ್ಯಾಷನಲ್ ಕಂಪನೀಸ್ ಬರ್ತಾರೆ. ಇನ್ವೆಸ್ಟರ್ಸ್ ಬರುವಂತ ಒಂದೊಂದು ಕಂಪನಿಯವರು ಯೋಚನೆ ಮಾಡಿ ಸೇ ಅಬೌಟ್ 500 crores ಇಂದ ಇನ್ವೆಸ್ಟ್ ಮಾಡಿದ್ರೆ 5000 crores ವರೆಗೂ ನೆಕ್ಸ್ಟ್ ಇಷ್ಟಕ್ಕೆ ನಾವು ಇಷ್ಟಕ್ಕೆ ಮಾಹಿತಿಗೆ ನಿಲ್ಲಿಸೋಣ. ಇದು ಕರೆಕ್ಟ್. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರೋ ಧನ್ಯವಾದಗಳು.